ದೇವರು ಕೊಟ್ಟಿರತಕ್ಕಂತಹ ನಶ್ವರವಾದ ದೇಹವನ್ನ ಸರಿಯಾಗಿ ಉಪಯೋಗಿಸಿಕೊಂಡಾಗ ಅಥವಾ ಕಾಪಾಡಿಕೊಂಡಾಗ ಮಾತ್ರ ಆ ದೇಹದಿಂದ ನಮಗೆ ಪರಮಾತ್ಮನ ಅನುಗ್ರಹವನ್ನ ಪಡೆಯಬಹುದು. ಇಲ್ಲದಿದ್ರೆ ಯಾವುದೂ ಇಲ್ಲ ಅಂತ ಆಗುತ್ತೆ. ಅದಕ್ಕೋಸ್ಕರ ಪ್ರತಿದಿನವೂ ಕೂಡ ನಮ್ಮ ದೇಹ ಅದು ಕ್ಷೀಣವಾಗಿ ಹೋಗುವಂಥದ್ದು, ಪಾಂಚಭೌತಿಕವಾದಂತಹ ವ್ಯವಸ್ಥೆಯಲ್ಲಿರುವಂಥದ್ದು. ದಿವೋಪರಿ ಯಥಾರಾತ್ರಿ ರಾತ್ರೇರನು ತಥಾ ದಿವ ಅಂತ. ಹಗಲಿದ್ದ ಹಾಗೆ ರಾತ್ರಿ ಇರುವುದಿಲ್ಲ, ರಾತ್ರಿ ಇದ್ದ ಹಾಗೆ ಹಗಲಿರುವುದಿಲ್ಲ. ಇದನ್ನು ನಾವು ಪ್ರಾಕೃತಿಕವಾಗಿ ಗಮನಿಸ್ತಾ ಇರ್ತೇವೆ. ಅಂತದ್ರಿಂದಾಗಿ ನಾವು ದೇಹಕ್ಕೆ ಬೇಕಾದಂತಹ ಔಷಧವನ್ನ ದೇವರಿಂದಲೇ ಕೇಳಿ ಪಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಮಂತ್ರವನ್ನು ಹೇಳುವಂತಹದ್ದು, ಶರೀರೇ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವೀತೂಯಂ ಶ್ರೀ ವೈದ್ಯೋ ನಾರಾಯಣೋ ಹರಿಹಿ. ಈ ಮಂತ್ರವನ್ನು ಹೇಳುವ ಮೂಲಕವಾಗಿ ಪರಮಾತ್ಮನ ಅನುಗ್ರಹದಿಂದ ನಾವು ಪ್ರತಿನಿತ್ಯ ನೀರನ್ನು ಕುಡಿತೇವೆ, ಆಹಾರವನ್ನ ಬೇರೆ ಬೇರೆ ರೀತಿಯಲ್ಲಿ ತಿಂತೇವೆ. ಇದನ್ನೆಲ್ಲ ದೇವರ ಔಷಧ ರೂಪವಾಗಿ ಪರಿಣಾಮವಾಗಿ ನಮಗೆ ಅನುಗ್ರಹ ಮಾಡಿದ್ರೆ ನಮ್ಮ ದೇಹ ಸೌಖ್ಯದಿಂದ ಇರಬಹುದು ಅಂತ ನಾವು ತಿಳ್ಕೊಳ್ಳುವಂತಹದ್ದು.